ಕನ್ನಡದ ಎಲ್ಲಾ ಮಕ್ಳಿಗೂ ನಮಸ್ಕಾರ. ನಾನ್ CRS ಸರ್. ಇವತ್ತು ಚಾರ್ಜಸ್ ಅಂಡ್ ಫೀಲ್ಡ್ಸ್ ನೋಡೋಣ. ಪಕ್ಕಾ 3 ಮಾರ್ಕ್ಸ್ ಕ್ವೆಶ್ಚನ್. ಶುರು ಮಾಡೋಣ. ಈ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಏನ್ ಚಾಪ್ಟರ್ ಇದೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಲ್ಲಿ ಇದು ಒಂದು. ಮೂರೇ ಪ್ರಾಪರ್ಟಿ ಇದೆ. ಈ ಸೀರೀಸ್ ಆಫ್ ವಿಡಿಯೋಸ್ ನೋಡ್ತಾ ನೋಡ್ತಾ ಫಸ್ಟ್ ಚಾಪ್ಟರ್ ಪಕ್ಕಾ ಮಾಡ್ಕೊಂಡ್ಬಿಡ್ಬೋದು. ಎಕ್ಸಾಮ್ ಟೈಮ್ ಪ್ರಿಪರೇಷನ್ ಅಂತೂ ಬೆಸ್ಟ್. ಶುರು ಮಾಡೋಣ ಬನ್ನಿ. ಈಗ 3 ಮೇನ್ ಪ್ರಾಪರ್ಟೀಸ್ ಇದೆ. ಮೊದಲನೇದು ದ ಲಾ ಆಫ್ ಅಡಿಟಿವಿಟಿ ಆಫ್ ಚಾರ್ಜಸ್, ಅಂದ್ರೆ ಚಾರ್ಜ್ ಅನ್ನ ನಂಬರ್ಸ್ ತರ ಆಡ್ ಮಾಡ್ಬೋದು ಅಂತ. ಲಾ ಆಫ್ ಕ್ವಾಂಟೈಸೇಷನ್, ಅಂದ್ರೆ ಚಾರ್ಜ್ ಅನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಸಿಗುತ್ತೆ, ಆದ್ರೆ ಮಿನಿಮಮ್ ಅಂತ ಒಂದಿದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಕ್ವಾಂಟೈಸೇಷನ್ ಆಫ್ ಚಾರ್ಜಸ್. ಆಮೇಲೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಕನ್ಸರ್ವೇಷನ್ ಅಂದ್ರೆ ಇಟ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಅರ್ಥ ಅಲ್ಲ. ಅದೇನು ಅಂತ ಹೇಳ್ತೀನಿ. ಈ ಎಕ್ಸಾಮ್ ಅಲ್ಲಿ ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ ಕೊಟ್ರೆ ಇದ್ 3 ಬರಿಬೇಕು. 3 ಮಾರ್ಕ್ಸ್ ನಿಮ್ ಜಾಬ್ ಅಲ್ಲಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಏನ್ ಎಕ್ಸ್ಪ್ಲೇನ್ ಮಾಡೋದು ಅಂತ ಹೇಳಿ ನೋಡೋಣ. ಅಡಿಟಿವಿಟಿ ಸ್ಟೇಟ್ಮೆಂಟ್ ಏನು? ಇವಾಗ ದ ಟೋಟಲ್ ಚಾರ್ಜ್ ಆಫ್ ಅ ಸಿಸ್ಟಮ್ ಇಸ್ ದಿ ಆಲ್ಜಿಬ್ರೈಕ್ ಸಮ್ ಆಫ್ ಆಲ್ ದಿ ಇಂಡಿವಿಜುವಲ್ ಚಾರ್ಜಸ್. ಅಂದ್ರೆ ಈ ಸಿಸ್ಟಮ್ ಅಲ್ಲಿ ಎಷ್ಟೋ ಚಾರ್ಜ್ ಗಳಿದೆ ಅಂತ ಅನ್ಕೋಣ. ಇದು Q1, ಇದು Q2, ಹಾಗೆ ಬಹಳ ಇದೆ. ಲಾಸ್ಟ್ Qn ಇದೆ ಅಂತ ಅನ್ಕೋಣ. ಹಾಗಾದ್ರೆ ಅಡಿಟಿವಿಟಿ ಅನ್ನೋದು ಏನ್ ಹೇಳುತ್ತಪ್ಪ ಅಂದ್ರೆ ಚಾರ್ಜ್ ಸ್ಕೇಲರ್ ಕ್ವಾಂಟಿಟಿ, ಅದನ್ನ ನಂಬರ್ಸ್ ತರ ಆಡ್ ಮಾಡ್ಬೋದು ಅಂತ ಹೇಳುತ್ತೆ. ಸೊ ಟೋಟಲ್ ಚಾರ್ಜ್ ಇದೆಯಲ್ಲ Qn ಇಟ್ಸ್ ಈಕ್ವಲ್ ಟು Q1 ಪ್ಲಸ್ Q2 ಅಂಡ್ ಸೋ ಆನ್ ಟಿಲ್ Qn ಅಂತ ಬರ್ದ್ಬಿಟ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೇಳಿದಾಗ ಬರಿಬೋದು. ಎಕ್ಸ್ಪ್ಲೇನ್ ದ ಲಾ ಆಫ್ ಅಡಿಟಿವಿಟಿ ಅಂತ ಹೇಳಿದಾಗ ಇದನ್ನ ಬರಿಬೋದು. ನೆಕ್ಸ್ಟ್ ನೋಡೋಣ, ಕ್ವಾಂಟೈಸೇಷನ್ ಆಫ್ ಚಾರ್ಜಸ್. ಈ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಅಂದ್ರೆ ಏನು? ಇವಾಗ ಹೇಗೆ ನಾವೇನಾದ್ರು ಒಂದು ಚಾಕ್ಲೇಟ್ ತಗೊಳಕ್ ಹೋಗ್ತೀವಿ, ₹1 ಚಾಕ್ಲೇಟ್ ತಗೊಳಕ್ ಹೋಗ್ತೀವಿ ಅಂದ್ರೆ ಮಿನಿಮಮ್ ತಗೋಬೇಕಾಗಿರೋದು ಒಂದು ಚಾಕ್ಲೇಟ್. ಅದಕ್ಕಿಂತ ಕಡಿಮೆ ಸಿಗಲ್ಲ. ಮಿನಿಮಮ್ ಒಂದ್ ತಗೋಬೇಕು. ಒಂದ್ರ ಮೇಲೆ ಎಷ್ಟು ಬೇಕಾದ್ರೂ ತಗೋಬಹುದು. ಅಂದ್ರೆ ಇಲ್ಲೂ ಅಷ್ಟೇ, ನಮ್ಗೆ ಚಾರ್ಜ್ ಬೇಕು ಅಂದ್ರೆ ಮಿನಿಮಮ್ ಎಷ್ಟು ಸಿಗತ್ತೆ ಅಂದ್ರೆ ಎಷ್ಟು ಚಾರ್ಜ್ ಸಿಗತ್ತೆ ಕಣ್ಮಕ್ಳು. ಅಂದ್ರೆ ಏನು ಅಂದ್ರೆ ಎಲಿಮೆಂಟಲ್ ಚಾರ್ಜ್ ಅಂತ ಅರ್ಥ. ಅದಕ್ಕೆ ಎಷ್ಟು ಚಾರ್ಜ್ ಇರುತ್ತೆ ಅಂದ್ರೆ 1.602 ಇಂಟು 10⁻⁻19 ಕೂಲೂಂಬ್ ಚಾರ್ಜ್ ಇರುತ್ತೆ. ಇದು ಕೂಲೂಂಬ್ ಅನ್ನೋದು SI ಯೂನಿಟ್ ಆಫ್ ಚಾರ್ಜ್ ಕಂಡ್ರು. ಅಂಡ್ ಈ ಚಾರ್ಜ್ ಎಲಿಮೆಂಟಲ್ ಚಾರ್ಜ್ ಅಂತ ಏನ್ ಹೇಳುತ್ತಲ್ಲ, ಇದು ಎಲೆಕ್ಟ್ರಾನ್ ಮೇಲಿರೋ ಚಾರ್ಜು ಹೌದು, ಪ್ರೋಟಾನ್ ಮೇಲಿರೋ ಚಾರ್ಜು ಹೌದು. ಬಟ್ ಎಲೆಕ್ಟ್ರಾನ್ ಗಳಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಎಲೆಕ್ಟ್ರಾನ್ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಅದೇ ಪ್ರೋಟಾನ್ ಮೇಲೆ ಆದ್ರೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಬಟ್ ಎರಡರ ಮೇಲೂ ಇಷ್ಟೇ ಚಾರ್ಜ್ ಇರುತ್ತೆ. ಸೊ ಮಿನಿಮಮ್ ಚಾರ್ಜ್ ಎಷ್ಟು ಅಂತ ಕೇಳಿದ್ರೆ ಇದು ಅಂತ ಹೇಳಿ ಬರಿಬೇಕು. MCQಗೂ ಬೇಕಾಗತ್ತೆ. ಮಿನಿಮಮ್ ಚಾರ್ಜ್ ಎಷ್ಟು ಅಂದ್ರೆ ಇಷ್ಟು ಅಂತ ಬರಿಬೇಕು. ಇವಾಗ ಆ ತರದ್ ಎಷ್ಟು ತಗೋಬಹುದು, ಎಷ್ಟು ಬೇಕಾದ್ರೂ ತಗೋಬಹುದು. ಸೊ N ಇಂಟು E. ಅಕಸ್ಮಾತ್ ಯಾವ್ದಾದ್ರು ಒಂದು ಬಾಡಿ ಇದೆ ಅಂತ ಅನ್ಕೊಳ್ಳಿ. ಅದರಿಂದ ಎಲೆಕ್ಟ್ರಾನ್ ಗಳನ್ನ ತೆಗೆದ್ರೆ ಈ ಬಾಡಿ ಪಾಸಿಟಿವ್ ಆಗುತ್ತೆ. ಎಷ್ಟು ಎಲೆಕ್ಟ್ರಾನ್ ತೆಗಿತೀರಾ ಅದು N. ಒಂದ್ ಎಲೆಕ್ಟ್ರಾನ್ ಮೇಲೆ ಇರೋ ಚಾರ್ಜ್ E. ಅವಾಗ ಟೋಟಲ್ ಚಾರ್ಜ್ Q ಬರುತ್ತೆ. N ಎಲೆಕ್ಟ್ರಾನ್ಸ್ ತೆಗೆದ್ರೆ ಟೋಟಲ್ ಚಾರ್ಜ್ Q ಬರುತ್ತೆ. ಎಷ್ಟು ಬರುತ್ತೆ ಸರ್ ಅಂದ್ರೆ -N ಇಂಟು E ಬರುತ್ತೆ. ಮೈನಸ್ ಯಾಕೆ ಬರ್ಲಿ? ಯಾಕಂದ್ರೆ ಪ್ಲಸ್ N ಇಂಟು E ಬರೀತೀರಾ. ಯಾಕೆಂದ್ರೆ ಇದು +N ಇಂಟು E ಬರೀತೀರಾ. ಯಾಕೆ? ಎಲೆಕ್ಟ್ರಾನ್ ಗಳು ಆಚೆ ಹೋಯ್ತಲ್ಲ. ಸೊ ನೆಗೆಟಿವ್ ಚಾರ್ಜ್ ಆಚೆ ಹೊಟ್ಟೋಯ್ತು, ಪಾಸಿಟಿವ್ ಚಾರ್ಜ್ ಈ ಬಾಡಿ ಮೇಲೆ ಉಳ್ಕೊಳ್ಳುತ್ತೆ. ಹಾಗಾಗಿ +N ಇಂಟು E ಬರೀತೀರಾ. ಅದೇ ಕೇಸಲ್ಲಿ ಯಾವ್ದೋ ಒಂದು ಬಾಡಿಗೆ N ಎಲೆಕ್ಟ್ರಾನ್ಸ್ ನ ಹಾಕ್ತೀರಾ ಅಂತ ಅನ್ಕೊಳ್ಳೋಣ. ಅವಾಗ ಚಾರ್ಜ್ ನೆಗೆಟಿವ್ ಬರುತ್ತೆ ಬಾಡಿಗೆ. ಅವಾಗ ಏನ್ ಬರೀತೀರಾ? -N ಇಂಟು E ಬರೀತೀರಾ. ಸೊ ಈಗ Q ಈಕ್ವಲ್ ಟು +or-N ಇಂಟು E ಅಂತ ಏನಿದೆಯಲ್ಲ, ಇದು ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ಗೆ ಈಕ್ವೇಶನ್. ಏನಂತ ಹೇಳ್ಬೇಕು? ದ ಟೋಟಲ್ ಚಾರ್ಜ್ ಆನ್ ಎ ಸಿಸ್ಟಮ್ ಈಸ್ ಆಲ್ವೇಸ್ ಈಕ್ವಲ್ ಟು ಅನ್ ಇಂಟಿಗ್ರಲ್ ಮಲ್ಟಿಪಲ್. N ಅಂದ್ರೆ ಇಂಟಿಜರ್, ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಲಿಮೆಂಟಲ್ ಚಾರ್ಜ್. ಇದು ಕನ್ಸರ್ವೇಷನ್ ಆಫ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಮೇಲೆ ಕೇಳಿದ್ರೆ ಇಷ್ಟು ಬರೆಯೋದು. ಇದಾದ್ಮೇಲಿಂದ ಲಾಸ್ಟ್ ನೋಡೋಣ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂದ್ರೆ ಏನು ಅಂತ. ಇವಾಗ ಅಕಸ್ಮಾತ್ ಯಾವ್ದಾದ್ರು ಒಂದು ಸಿಸ್ಟಮ್ ಇದೆ ಅಂತ ಅನ್ಕೊಳ್ಳೋಣ. ಅದರಲ್ಲಿ ಯಾವ್ದೋ ಒಂದು ಟೈಮಲ್ಲಿ ಚಾರ್ಜ್ Q ಇದೆ ಅಂತ ಅನ್ಕೊಳ್ಳೋಣ. ಇದರಲ್ಲಿ ಏನು ಹೊಸದಾಗಿ ಒಳಗ್ ಬಂದಿಲ್ಲ ಅಥವಾ ಒಳಗಿಂದ ಹೊರಗೇನು ಹೋಗಿಲ್ಲ ಅಂತಂದಾಗ ಯಾವಾಗ್ಲೂ ಟೋಟಲ್ ಚಾರ್ಜ್ ಇಷ್ಟೇ ಇರುತ್ತೆ ಅನ್ನೋದೇ ಕನ್ಸರ್ವೇಷನ್. ಅಂದ್ರೆ ಚಾರ್ಜ್ ನ ಕ್ರಿಯೇಟು ಮಾಡಬಹುದು. ಕ್ರಿಯೇಷನ್ ಆಫ್ ಚಾರ್ಜ್ ನ ಒಂದು ಎಕ್ಸಾಂಪಲ್ ಪೇರ್ ಪ್ರೊಡಕ್ಷನ್ ಅಂತ ಕರೀತಾರೆ. ಸೊ ಚಾರ್ಜ್ ಅನ್ನು ಕ್ರಿಯೇಟ್ ಮಾಡಬಹುದು, ಚಾರ್ಜ್ ಅನ್ನು ಡಿಸ್ಟ್ರಾಯ್ ಮಾಡಬಹುದು. ಅದನ್ನ ಆನ್ಹೈಲೇಷನ್ ಅಂತ ಕರೀತಾರೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಯಾವಾಗ್ಲಾರು ಮಾತಾಡೋಣ. ಬಟ್ ಚಾರ್ಜ್ ಅನ್ನು ಕ್ರಿಯೇಟಿವ್ ಮಾಡಬಹುದು, ಡಿಸ್ಟ್ರಾಯ್ ಮಾಡಬಹುದು. ಏನ್ ಮಾಡಕ್ ಆಗಲ್ಲ ಗೊತ್ತಾ? ಒಂದೇ ಒಂದು ತರಹದ ಚಾರ್ಜ್ ನ ಕ್ರಿಯೇಟ್ ಆಗ್ಲಿ ಡಿಸ್ಟ್ರಾಯ್ಡ್ ಆಗ್ಲಿ ಮಾಡಕ್ಕಾಗಲ್ಲ. ಒಂದ್ ತರದ್ದು ಅಂದ್ರೆ ಏನರ್ಥ ಸರ್? ಇಲ್ಲ ಪಾಸಿಟಿವ್ ಇಲ್ಲ ನೆಗೆಟಿವ್. ಪಾಸಿಟಿವ್ ಚಾರ್ಜ್ ಮಾತ್ರ ಕ್ರಿಯೇಟ್ ಮಾಡಕ್ ಬರೋದಿಲ್ಲ, ನೆಗೆಟಿವ್ ಚಾರ್ಜ್ ನ ಮಾತ್ರ ಕ್ರಿಯೇಟ್ ಮಾಡಕ್ ಬರೋದಿಲ್ಲ. ಹಾಗೆ ಒಂದೊಂದು ಚಾರ್ಜ್ ಪಾಸಿಟಿವ್ ಚಾರ್ಜ್ ನ ಮಾತ್ರ ಡಿಸ್ಟ್ರಾಯ್ ಮಾಡಕ್ ಬರಲ್ಲ, ನೆಗೆಟಿವ್ ಚಾರ್ಜ್ ನ ಮಾತ್ರ ಡಿಸ್ಟ್ರಾಯ್ ಮಾಡಲ್ಲ. ಕ್ರಿಯೇಟ್ ಮಾಡಿದ್ರೆ ಎರಡೂ ಕ್ರಿಯೇಟ್ ಆಗುತ್ತೆ, ಡಿಸ್ಟ್ರಾಯ್ ಮಾಡಿದ್ರೆ ಎರಡೂ ಡಿಸ್ಟ್ರಾಯ್ ಆಗುತ್ತೆ.
ಸೊ ಟೋಟಲ್ ಯಾವುದೇ ಟೈಮಲ್ಲಿ ನೋಡಿದ್ರು ಟೋಟಲ್ ಚಾರ್ಜ್ ಅಷ್ಟೇ ಇರುತ್ತೆ ಅನ್ನೋದು ಕನ್ಸರ್ವೇಷನ್. ಸೊ ಕನ್ಸರ್ವೇಷನ್ ಆಫ್ ಚಾರ್ಜ್ ಏನ್ ಹೇಳುತ್ತೆ, ದ ಟೋಟಲ್ ಚಾರ್ಜ್ ಆನ್ ಎನ್ ಐಸೋಲೇಟೆಡ್ ಸಿಸ್ಟಮ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಓವರ್ ಟೈಮ್ ಅಂತ ಹೇಳ್ಬೋದು. ಇದು ನಮ್ಮ ಕನ್ಸರ್ವೇಷನ್ ಆಫ್ ಚಾರ್ಜ್ಗೆ ಡೆಫಿನೇಷನ್. ಸೊ ಈ ನಮ್ಗೆ ಅಕಸ್ಮಾತ್ ಏನಾದ್ರು 3 ಮಾರ್ಕ್ಸ್ಗೆ ಮೆನ್ಷನ್ 3 ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ ಕೇಳಿದ್ರೆ ಆಗ ಇದನ್ ಬರೆಯೋರು, 3 ಪ್ರಾಪರ್ಟಿ ಮೆನ್ಷನ್ ಮಾಡ್ಬಿಡೋದು. ಇಲ್ಲ ಒಂದೊಂದೇ ಎಕ್ಸ್ಪ್ಲೇನ್ ಮಾಡಕ್ 2 ಮಾರ್ಕ್ಸ್ ಕೇಳಿದ್ರೆ ಈ ಅಡಿಟಿವಿಟಿ ಅಂದ್ರೆ ಏನು ಅಂತ ಕೇಳ್ತಾರೆ, ಕ್ವಾಂಟೈಸೇಷನ್ ಅಂದ್ರೆ ಏನು ಅಂತ ಕೇಳ್ತಾರೆ, ಕನ್ಸರ್ವೇಷನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಅವಾಗ ಇದನ್ನ ಬರೆಯೋದು ಪಕ್ಕಾ ಬರಿಬೇಕಿದ್ ಬಂದ್ಮೇಲೆ. ಆಮೇಲೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.